ಶೆಟ್ಟರ್ ಬಿಕ್ಲು ಶಿವ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಹತ್ಯೆಗೆ ಕಾರಣಗಳು ಮತ್ತೆ ಹತ್ಯೆ ಮಾಡಿದಂತಹ ಆರೋಪಿಗಳು ಯಾರು ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಪೊಲೀಸರಿಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ತಾ ಇದೆ. ಗೆಳೆಯರ ನಡುವಿನ ವೈಷಮ್ಯಕ್ಕೆ ಹತ್ಯೆ ಆದ್ನ ಈ ಬಿಕ್ಲು ಶಿವ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕಿತ್ತಗನೂರು ಜಮೀನು ವ್ಯಾಜ್ಯದಿಂದ ಈತ ಹತ್ಯೆ ಆದ ಅನ್ನೋದು ಕುಟುಂಬಸ್ಥರ ಆರೋಪ. ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ಅನ್ನ ಇನ್ನೊಬ್ಬ ಆತ ರವಿ ಅನ್ನೋನು ಬಂದು ಹಾಕಿಸ್ತಾ ಇರ್ತಾನೆ. ಸ್ಥಳಕ್ಕೆ ಆಗ ಬಿಕ್ಲು ಶಿವ, ಯಾಕಂದ್ರೆ ಈತನ ಹತ್ರ ಕೂಡ GPI ಇರುತ್ತೆ, ಅಗ್ರಿಮೆಂಟ್ ಅನ್ನು ಇವನು ಓನರ್ ಹತ್ರ ಹಾಕಿಸ್ಕೊಂಡಿರ್ತಾನೆ. ಹೀಗಾಗಿ ನಿರ್ಮಾಣ ಆಗ್ತಾ ಇದ್ದಂತಹ ಕಾಂಪೌಂಡ್ ಅನ್ನು ಬಂದು ಕಂಪ್ಲೀಟ್ ಆಗಿ ಧ್ವಂಸ ಮಾಡಿಬಿಡ್ತಾನೆ. ಆಗ ಈ ರವಿ ಬೆನ್ನಿಗೆ ಬಂದು ನಿಲ್ಲೋದೇ ಈ ಪ್ರಕರಣದ ಏವನ್ನಾದಂತಹ ಜಗ್ಗ ಅಲಿಯಾಸ್ ಜಗದೀಶು. ಸೊ ರವಿ ಹಾಗೂ ಬಿಕ್ಲು ಶಿವ ವರ್ಸಸ್ ಅನ್ನೋ ರೀತಿ ಇದ್ದಿದ್ದ ಪರಿಸ್ಥಿತಿ ಬಿಕ್ಲು ಶಿವ ವರ್ಸಸ್ ಜಗ್ಗ ಅನ್ನೋ ಥರ ಆಗುತ್ತೆ. ಆ ವಿಜುವಲ್ಸ್ ಕೂಡ ನೀವು ಆವತ್ತಿನ ದಿನ ಫೆಬ್ರವರಿನಲ್ಲಿ ಏನಾಯಿತು ಅನ್ನೋದಕ್ಕೆ ವಿಜುವಲ್ಸ್ ನೋಡಿ. ಒಂದು ದೊಡ್ಡ ಜಾಗ, ಅದು ಇಡೀ ಜಾಗಕ್ಕೆ ಕಾಂಪೌಂಡ್ ಹಾಕೋದಕ್ಕೆ ರವಿ ಅನ್ನೋನು ಫಸ್ಟು ಬಂದು ಮುಂದಾಗಿರ್ತಾನೆ. ಒಂದು ಕಾಲ್ ಭಾಗ ಕನ್ಸ್ಟ್ರಕ್ಷನ್ ಕೂಡ ಆಗಿರುತ್ತೆ. ಈ ವಿಚಾರ ಬಿಕ್ಲು ಶಿವನಿಗೆ ಗೊತ್ತಾಗುತ್ತೆ, ಯಾಕಂದರೆ ಅಗ್ರಿಮೆಂಟನ್ನು ಅವನು ಮೂಲ ಓನರ್ ಹತ್ರ ಅವನು ಹಾಕಿಸ್ಕೊಂಡಿರ್ತಾನೆ. ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ 2 ನಂಬರ್ ಬಿಸ್ನೆಸ್ ನಡೆಯೋದೇ ಇಲ್ಲಿ. ಒಂದು ಜಮೀನಿಗೆ 3-4 ಜನಕ್ಕೆ GPA ಮಾಡಿಕೊಟ್ಬಿಡೋದು ಅಥವಾ ಅಗ್ರಿಮೆಂಟ್ ಮಾಡಿಕೊಡೋದು. ಅವ್ರವ್ರು ಕಿತ್ತಾಡ್ತಾರೆ, ಕೆಲವು ಸಲ ಕಿತ್ತಾಟ ಕೊಲೆಯಲ್ಲಿ ಅಂತ್ಯ ಆಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸ್ಪಾಟಲ್ಲಿ ಅವತ್ತು ರೌಡಿ ಶೀಟರ್ ಶಿವಪ್ರಕಾಶ್ ಅಥವಾ ಕೊಲೆಯಾದಂತಹ ಬಿಕ್ಲು ಶಿವ ಓಡಾಡ್ತಾ ಇದ್ದಿದ್ದು, ಹುಡುಗರ ಜೊತೆ ಬಂದಿದ್ದು ಎಲ್ಲ ಇದೆ. ಹೀಗಾಗಿ ಈ ಬಿಕ್ಲು ಶಿವನಿಗೆ ಜಗ್ಗ ಮತ್ತು ಕಿರಣ್, ಈಗ ಬಂಧನವಾಗಿರ್ತಕ್ಕಂಥ ಕಿರಣ್, ಇಬ್ಬರು ಕೂಡ ಬೆದರಿಕೆ ಹಾಕ್ತಾ ಇದ್ರಂತೆ. ಫೆಬ್ರವರಿ 18ನೇ ತಾರೀಕು ಅಂದಿನ ಕಮಿಷನರ್ ದಯಾನಂದ್ಗೆ ಬಿಕ್ಲು ಶಿವ ಹೋಗೊಂದು ಕಂಪ್ಲೇಂಟ್ ಕೊಡ್ತಾನೆ. ಜೀವ ಬೆದರಿಕೆ ಇದೆ ನನಗೆ ಅಂತಂದ್ಬಿಟ್ಟು ರೌಡಿ ಶೀಟರ್ ಶಿವ ಕಂಪ್ಲೇಂಟ್ ಕೊಡ್ತಾನೆ. ಆಮೇಲೆ ಆಯ್ತಪ್ಪ ಹೋಗಿ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಫೆಬ್ರವರಿ 21ನೇ ತಾರೀಕು ಭಾರತೀಯ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುತ್ತೆ. ಅಂದರೆ ಅವಾಗಲೇ ಜೀವ ಬೆದರಿಕೆ ಇತ್ತು. ನದಾಫ್ ಎಂಬಾತನಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದ ಬಿಕ್ಲು ಶಿವ, ಮತ್ತೊಬ್ಬ ಮಾಲೀಕನ ಬಳಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದ ರವಿ. ನಾ ಹೇಳಿದ್ನಲ್ಲ, ಒಂದೇ ಜಾಗವನ್ನು 3-4 ಜನಕ್ಕೆ GPA ಮಾಡಿಕೊಡೋದು ಅದೊಂದು 2 ನಂಬರ್ ದಂಧೆ, ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ. ಈಗಲ್ಲ, ತುಂಬ ಭೂಗತ ಜಗತ್ತು ಇತ್ತಲ್ಲ ನಮ್ಮಲ್ಲಿ, ಆ ಕಾಲದಿಂದಲೂ ಇದು ನಡೀತಾನೇ ಇದೆ. ಸೊ ಈಗಲೂ ಕೂಡ ಅದೇ ರೀತಿ ಆಗಿದೆ. ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ನಿನ್ನೆ ತನಕನೂ ಕೂಡ ನಾವು ಈ ಬಿಕ್ಲು ಶಿವನ ಕೊಲೆಗೆ ನಿಖರವಾದ ಕಾರಣ ಏನು, ಬರೀ ಜಮೀನು ವ್ಯಾಜ್ಯನ ಅಂತ ಇದ್ವಿ. ಬಟ್ ಈಗ ತನಿಖೆ ನಡೆಸ್ತಿರೋ ಪೊಲೀಸರಿಗೆ ಒಂದಷ್ಟು ಅಂಶ ಗೊತ್ತಾಗಿದೆ. ಕೊಲೆಗೆ ಕಾರಣ ಏನು ಅಂತ ಈಗ ಪೊಲೀಸರ ಲೆಕ್ಕಾಚಾರ. ಅರವಿಂದ್, ಬಿಕ್ಲು ಶಿವ ಮರ್ಡರ್ ಕೇಸ್ನ ತನಿಖೆಯನ್ನು ಪೊಲೀಸರು ಮಾಡ್ತಿರುವಂಥದ್ದು. ತನಿಖೆ ವೇಳೆ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬರ್ತಿದ್ದಾವೆ ಅನ್ನುವಂಥದ್ದಕ್ಕೆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಕಳೆದ ಫೆಬ್ರವರಿಯಲ್ಲಿ ಇದೇ ಕೊಲೆಯಾಗಿರುವಂಥ ಶಿವಪ್ರಕಾಶ್ ರವಿ ಎಂಬುವರು ಒಂದು ಜಾಗಕ್ಕೆ ಕಾಂಪೌಂಡ್ ಆಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಹುಡುಗರು ಕರ್ಕೊಂಡು ಹೋಗಿ ಕಾಂಪೌಂಡನ್ನು ಧ್ವಂಸ ಮಾಡಿರುವಂಥ ಒಂದು ವಿಡಿಯೋ ವೈರಲ್ ಆಗ್ತಿರುವಂಥದ್ದು. ಈ ಜಾಗಕ್ಕೋಸ್ಕರವೇ ಈ ಒಂದು ಜಗ್ಗ ರವಿ ಮತ್ತು ಇವರ ನಡುವೆ ಸಾಕಷ್ಟು ಮನಸ್ತಾಪ ಇತ್ತು ಅನ್ನುವಂಥ ವಿಚಾರಗಳು ಕೂಡ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಯಾವಾಗ ಈತ ಹೋಗಿ ಆ ರವಿ ಹಾಕ್ತಿದ್ದಂಥ ಕಾಂಪೌಂಡನ್ನು ಕೆಡಿಸ್ತಾನೋ, ಅದಾದ ನಂತರ ಜಗ್ಗ ಮತ್ತು ಈ ಕೊಲೆ ಆಗಿರುವಂಥ ರೌಡಿ ಶೀಟರ್ ಶಿವಪ್ರಕಾಶ್ ನಡುವೆ ಸಾಕಷ್ಟು ವೈಷಮ್ಯ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕೆ ಅಂದರೆ ಈ ರವಿ ಜಗ್ಗನ ಸಹಚರ ಆಗಿರ್ತಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆ ಕಾರಣಕ್ಕಾಗಿಯೇ ಸಾಕಷ್ಟು ಬಾರಿ ಕೊಲೆಯ ಆರೋಪಿ ಆಗಿರುವಂಥ ಕಿರಣ್ ಮತ್ತು ಈಗಾಗಲೇ ತಲೆಮರೆಸ್ಕೊಂಡಿರುವಂಥ ಜಗ್ಗ ಹಲವು ಬಾರಿ ಶಿವಪ್ರಕಾಶ್ ಅವರಿಗೆ ಹವಾಜನ್ನು ಹಾಕಿರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದರಂತೆ ಆ ಕಿತ್ತಗನೂರು ಜಮೀನಿನ ವಿಚಾರಕ್ಕೆ ಈ ಒಂದು ಹತ್ಯೆ ನಡೆದಿರಬಹುದು ಅನ್ನುವಂಥ ಆರೋಪವನ್ನು ಮಾಡಿ ಅವರ ಕುಟುಂಬಸ್ಥರು ಕೂಡ ದೂರು ಕೊಟ್ಟಿದ್ರು. ಅದೇ ವಿಚಾರಕ್ಕಾಗಿ ಈ ಹತ್ಯೆ ನಡೆದಿರಬಹುದು ಅನ್ನುವಂಥ ಶಂಕೆ ಈಗ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ.